ಒತ್ತಾಯ ಜಾಸ್ತಿ ಆಗಿದೆ, ಬೇಡಿಕೆ ಕೂಡ ಇದೆ. ನಮ್ಮ ರೈತರಿಗೆ ಒಳ್ಳೇದಾಗ್ತದೆ. ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದ್ದಾರೆ ಸರ್. ಗೊಬ್ಬರ ಬಿಜೆಪಿ ಏನ್ ಮಾಡ್ತಾರೆ? ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ, ಅವರ ಫರ್ಟಿಲೈಸರ್ ಮೇಲೆ ಅವರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಮೇಲೆ ಯಾಕೆ ಮಾಡ್ತಾರೆ? ಗೊಬ್ಬರ ನಮ್ಮತ್ತಿದೆಯಾ? ಗೊಬ್ಬರ ಇಲಾಖೆ ನಮ್ಮತ್ತಿದೆಯಾ? ಗೊಬ್ಬರ ಫ್ಯಾಕ್ಟರಿ ನಮ್ಮತ್ತಿದೆಯಾ? ಏನಿಲ್ಲ. ಗೊಬ್ಬರ ಇರೋದೆಲ್ಲ ಅವ್ರು ಕೊಡೋದು, ನಾವು ವಂಚಕಷ್ಟೇ. ನಾವು ವಂಚಕದಲ್ಲಿ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ. ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ, ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ, ಎಲ್ಲ ದಾಖಲೆ ಇದೆ. ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ. ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು ಅಂತ. ಹಿಂದೆ ಗೊಬ್ಬರ ಕೊಡೋಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾರಿಸಿದ್ರು. ನಾವು ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ, ನಾವು ಹೋಗುದಿಲ್ಲ. ಸರ್, ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲಲ್ಲ, ಯಾಕೆ ಸರ್? ಈ ಸಭೆಯಲ್ಲಿ ನಾವು ಅಜಯ್ ಕುಮಾರ್ ಪೊಲೀಸ್ ಪಾಟೀಲ್ ಮತ್ತು ಉಪಾಧ್ಯಕ್ಷರು ಕರ್ನಾಟಕ ಪರ ರೈತ ಸಂಘ ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನೆಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಬೇಡಿಕೆಗಳಿವೆ. ಈಗಾಗಲೇ ತಮ್ಮ ಗೊತ್ತಿದ್ದ ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ 2024 ಮತ್ತು 25 ಸಾಗಿದೆ. ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಯಾರು ಈ ನೋಂದಣಿ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆ ಬೆಳೆಗಳಿಗೆ, ಅವರಿಗೆ ಅರ್ಧದಷ್ಟು ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ. ಇನ್ನುಳಿದ ಅಂದಾಜು 315 ಕೋಟಿ ರೂಪಾಯಿ ರೈತರಿಗೂ ಇನ್ನೂ ಬಂದಿಲ್ಲ. ಈಗಾಗಲೇ ರೈತರು ಕೃಷಿ ಚಟುವಟಿಕೆ ನಡೆಸಿ ಸುಮಾರು 2-3 ತಿಂಗಳಾಗಿದೆ. ರೈತರಿಗೆ ಇನ್ನಿತರ ಖರ್ಚಿನ ಸಲುವಾಗಿ ಹಣದ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ವಾರದಲ್ಲಿ ಈ ಉಳಿದ ಹಣವನ್ನು ಆಯಾ ರೈತರ ಖಾತೆಗೆ ಜಮಾ ಆಗಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಮತ್ತೆ ಪ್ರತಿಭಟನೆಗೆ ಹಾನಿ ಮಾಡಿಕೊಡಬಾರದು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುತ್ತಿದ್ದೆವು. ಈಗಲೇ ತೊಗರಿ ಮಂಡಳಿ 10-20 ವರ್ಷಕ್ಕಿಂತ ಮುಂಚೆನೇ ಪ್ರಾರಂಭ ಆಗಿದೆ. ತೊಗರಿ ಮಂಡಳಿಯು ನಿಷ್ಕ್ರಿಯವಾಗಿದೆ. ಅದಕ್ಕಾಗಿ 1,000 ಕೋಟಿ ಆವರ್ತ ನಿಧಿ ಸ್ಥಾಪಿಸಬೇಕು ಮತ್ತು ಜಿಟ್ಯಾಗ್ ಸಿಕ್ಕಿದೆ. ಈಗ ತೊಗರಿಗೆ ಸಿಟ್ಯಾಗ್ ಸಿಕ್ಕಿದೆ. ಅದಕ್ಕಾಗಿ ರೈತರು ತಮ್ಮ ಬೆಳೆಗಳನ್ನು ಸಹಿತ ಈಗೇನೋ ಯಂತ್ರಗಳನ್ನು ಹುಡಿಸಿದ್ದಾರೆ. ಅಲ್ಲಿ ತೊಗರಿಯಾಗಲಿ, ಇನ್ನಿತರ ಉದ್ದು, ಹೆಸರು, ಸೋಯಾಬೀನ್ ಇವೆಲ್ಲವನ್ನು ತಮ್ಮ ಬೇಳೆಕಾಳುಗಳು ಮಾಡಿ ಸ್ವತಃ ಮಾರಾಟ ಮಾಡಬಹುದು. ಅದಕ್ಕಾಗಿ ಈಗ ಆವರ್ತ ನಿಧಿ ಘೋಷಿಸಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ತೊಗರಿಯ ಬೆಲೆ 7,500 ಕೇಂದ್ರ ಸರ್ಕಾರ ಹಾಗೂ 450 ರಾಜ್ಯ ಸರ್ಕಾರ ಕೋಟಿ ಖರೀದಿ ಮಾಡಿದೆ. ಅದು ಕೆಲವರು ಅದಕ್ಕೇನಿದೆ ಮಿತಿ 40 ಕ್ವಿಂಟಲ್ ಒಬ್ಬ ರೈತರಿಗೆ ಅದಕ್ಕೆ ಇಟ್ಟಿದ್ದಾರೆ. ಉಳಿದ ಇನ್ನೂ ರೈತರು ಕೆಲವರು ಏನಿದೆ ಬೇರೆ ಕಡೆ ಮಾರಾಟ ಮಾಡಿದ್ದಾರೆ. ಈಗ ತೊಗರಿ ರೇಟ್ ದರ ಇದ್ದಿದ್ದು 6,000ರಿಂದ 6,200 ಈ ರೀತಿ ಇದೆ. ಅದಕ್ಕಾಗಿ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಈಗ ಮುಂದೆ ತೊಗರಿಗೆ 9,000 ಕೇಂದ್ರ ಸರ್ಕಾರ ಹಾಗೂ 1,000 ರಾಜ್ಯ ಸರ್ಕಾರ ಕೊಟ್ಟು ಅದಕ್ಕೆ ಮಿನಿಮಮ್ ಪ್ರೈಸ್ ಏನಂತೀವಿ ಬೆಲೆ 1,000 ಆದರೂ ನಿಗದಿಪಡಿಸಬೇಕು. ಆಮೇಲೆ ರೈತ ಕೇಂದ್ರ ಸಂಪರ್ಕ ಕೇಂದ್ರಗಳು ಏನಿದೆ ತಾಳಪತ್ರೆಗಳು ಅದು ಕೂಡ ಧಾರಣೆಗಳು ಹೆಚ್ಚಾಗಿದೆ. ಮಿನಿಮಮ್ 1,000 ರೂಪಾಯಿಯಾಗಿ ರೈತರಿಗೆ ವಿತರಿಸಬೇಕು. ಅದೇ ರೀತಿಯಾಗಿ ಕಬ್ಬಿನ ಬೆಳೆಗಾರರಿಗೆ 200 ರೂಪಾಯಿ ಸಹಾಯಧನವಾಗಿ ಸರ್ಕಾರ ನಿಗದಿಪಡಿಸಬೇಕು. ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಏನಿದೆ ಒಟ್ಟಲ್ಲಿ ಸರ್ಕಾರ ಈಗಾಗಲೇ 72 ಗಂಟೆಗಳಲ್ಲಿ ಅದನ್ನು ಕೂಡಿಸಬೇಕೆಂದು ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಈಗ 12 ತಾಸು ಹಗಲು ವಿದ್ಯುತ್ತನ್ನು ಪೂರೈಸಬೇಕು. ಯಾಕಂದರೆ ರಾತ್ರಿಯಲ್ಲಿ ಕಾಡು ಪ್ರಾಣಿಗಳು, ಹಂದಿಗಳು ಈ ಥರ ಕಾಟ ಇದೆ. 12 ತಾಸು ವಿದ್ಯುತ್ತನ್ನು ಹಗಲಲ್ಲಿ ರೈತರಿಗೆ ಕೊಡಬೇಕಾಗಿದೆ. ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು 60 ವರ್ಷ ದಾಟಿದ ಎಲ್ಲ ನಾಗರಿಕರಿಗೆ ಬಸ್ನಲ್ಲಿ, ರೈಲ್ವೆಯಲ್ಲಿ 10-15 ಸೀಟು ರಿಸರ್ವೇಷನ್ ಕಾಯ್ದಿರಿಸಬೇಕು.